ಅವನು ತಪ್ಪು ತಿಳ್ಕೊಂಡ. ನೇರವಾಗಿ ಮಠ ನಮ್ಮ ಮೇಲೆ ಏನು ಬರಲಿಲ್ಲ. ಅವನೇನು ಭಟ್ಟ ಏನು ಮಾಡ್ದ ಅಂದರೆ, ನನಗೆ ಮಠ ಇದೆ ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡ. ಅದು ಏನಾಯಿತು ಅಂದರೆ ಸ್ವಲ್ಪ ಜಾಸ್ತಿ ಹೋಗಿ ಆಮೇಲೆ ಸರ್ಕಾರ ಏನಾಗಿತ್ತು ಅಂದರೆ BJP ಗೌರ್ಮೆಂಟು ನಮ್ಮನ್ನು ಕಂಡ್ರೆ ಅವರಿಗೆ ಸಹಿಸೋದಲ್ಲ. ಅವರು ದೇವಸ್ಥಾನ ಹಿಂದೂ ಅಂತಾರೆ ಅವರು, ಆದರೆ ಹಿಂದುಳಿದ ದೇವಸ್ಥಾನ ಮಾಡಿದ್ರೆ ಅವ್ರು ಸಹಿಸೋದಲ್ಲ. ಎಲ್ಲರೂ ನೋಡಿದ್ರ ಮಾತ್ರ ನಮ್ಮನ್ನು ದುಡಿಸ್ಕೊಳ್ತಾರೆ ವಿನ, ಆದರೆ ನಮ್ಮನ್ನು ಒಪ್ಪೋದಿಲ್ಲ ಅವರು. ಇವತ್ತಿಗೂ ನಾನು ನೋಡ್ತಾ ಇದ್ದೇನೆ. ನಾನು ಶಾಸಕ ಅವನು ನಮ್ಮವನೇ ಅಂಥೇಳಿ ನಾನು ಆಯ್ಕೆ ಮಾಡೋದು ನಾನೇ. ಈ ಸಾಗರಕ್ಕೆ ಒಬ್ಬನು ಬೇಕು, ಕಾಗೋಡು ತಿಮ್ಮಪ್ಪ ವಯಸ್ಸಾಗಿದೆ, ಇವನು ಆಯ್ಕೆ ಮಾಡೋದು ನಾನು ಶ್ರಮ ಇದೆ ಮತ್ತು ನನ್ನ ಹಣಕಾಸಿನ ಸಹಾಯನೂ ಇದೆ ಅವನಿಗೆ. ಆಮೇಲೆ ಅವನಿಗೆ ಒಂದು ಕಾಲದಲ್ಲಿ ಅಗಾಧ ತೊಂದರೆಯಲ್ಲಿ ಅನುಭವಿಸಿದಾಗ ಅವನಿಗೆ ಉಪಕಾರ ಮಾಡೋದು ನಾನೇ. ಆಮೇಲೆ ಸೋದರ ಸಂಬಂಧ ಅವ, ನನ್ನ ಸೋದರ ಭಾವ ಅವನು. ಆ ಮುಟ್ಟಾಳ ಅವನ ಕಡೆ ಸೇರ್ಕೊಂಡ್ಬಿಟ್ಟ. ಮುಟ್ಟಾಳ ಅವನು ತನ್ನ ನಾನೇನಾಗಿದ್ದೀನಿ, ನಾನು ಯಜಮಾನ, ನಾನೇನು ಕರ್ತವ್ಯ ಮಾಡ್ಬೇಕು ಅದು ನೋಡಲೇ ಇಲ್ಲಮ್ಮ. ಅವನಿಗೆ ನಮ್ಮ ಏಳಿಗೆಯನ್ನು ಸಹಿಸಬಾರ್ದು ಮತ್ತು ನಮ್ಮ ಸಮಾಜಕ್ಕೆ ಅವನಿಗೆ ಏನೋ ದಕ್ಕಬಾರ್ದು ಅನ್ನೋ ಒಂದು ಕೆಟ್ಟ ಕಲ್ಪನೆ. ಅವನು ಕೆಟ್ಟತನ ಅದ್ರ ಮೇಲೆ ಪ್ರಯೋಗ ಮಾಡೋದು. ಅದು ನನಗೆ ಗೊತ್ತಾಗಲೇ ಇಲ್ಲ. ಇವು ನಮ್ಮವ, ಇವನಿಗೆ ಹ್ಯಾಂಗೆ ನಮಗೆ ಸಪೋರ್ಟ್ ಇದೆಯಲ್ಲ, ಇವನು ಇದ್ದಾಗ ಏನು ಬೇಕಾದ್ರೂ ಮಾಡ್ಕೊಬೋದು ಅಂತ ನಾವು ಆಯ್ಕೆ ಮಾಡೋದು ಹೌದು, ನಾನು ನಂಬೋದು ಹೌದು. ಅವನು ಏನು ಜನ ಹೇಳ್ತಾರಲ್ಲ, ಕಂಬಳಿ ಕೈ ಕಟ್ಟಿ ಕಲ್ಲ ಹೊಡಿ ಅಂತಾರಲ್ಲ, ಆ ಟೈಪ್ ಮಾಡ್ಬಿಟ್ಟು ಆವಾಗ ಇವ ದೊಡ್ಡ ರಾಕ್ಷಸ, ಇವನು ನಂಬ್ಕೊಂಡು ಹೋದ್ರೆ ನಮ್ಮ ಹೊಳಿ ದೊಡ್ಡ ಬಿಡ್ತಾನೆ ಅಂತೇಳಿ ಅಲ್ಲಿ ಸೇರ್ತಾನೆ. ಅವನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು. ಅವನು ರಾಜಕಾರಣ ನಮ್ಮ ಹತ್ರ ಮಾಡೋಕ್ಕಾಗಲಿಲ್ಲಲ್ಲ. ಹಿಂದೆಲ್ಲ ಕಳ್ಕೊಂಡಿದ್ದೆ ನಾವು ಹಂಗಾಗಿ, ಗೊತ್ತಾಯ್ತಾ. ಇವತ್ತೇನಾದ್ರು ಭೂಮಿ ನಮ್ಮದೇ ಇತ್ತು, ಆದರೆ ಒಡೆಯರು ಬೇರೆ ಇತ್ತು. ಅದನ್ನು ಮತ್ತು ಹೋರಾಟ ಮಾಡಿ ಕಾಗೋಡು ತಿಮ್ಮಪ್ಪ, ಗಣಪತಿ ದೇವರಾಜರು ಭೂಮಿ ಕೊಟ್ಟರು. ಅದನ್ನು ಕೆಲವೇ ದಿನದಲ್ಲಿ ಮರ್ತು ಬಿಡ್ತಾರೆ. ಈ ಜನಾಂಗದ ಸ್ವಭಾವವೇ ಹಾಗೆ. ಅದು ನಮಗೆ ಕೊಟ್ಟಿದ್ದಾರೆ, ನಾವು ಉಣ್ತಾ ಇದ್ದೀವಿ, ಏನು ಅಂತ ಬಳದಿಲ್ಲ. ಈ ದೇವಾಲಯನೂ ಹಾಗೆ ಕಳ್ಕೊಂಡ ಮೇಲೆ ಹುಡುಕ್ತೀವಿ ನಾವು. ಆಮೇಲೆ ಹೋಗ್ಬಿಡ್ಬೇಕು. ಈ ಎಲ್ಲ ದೇವಾಲಯಗಳನ್ನ ಕಳ್ಕೊಂಡದ್ದು ಹಿಂದೆ. ನೀವು ದೇವಾಲಯ ಕಟ್ಟೋರು ನೀವೇ, ಇವರೇ ಬಣ್ಣ ಹೊಡೆಯೋರು ಇವರೇ, ನೀವು ಕಲ್ವರೋ ನೀವೇ, ಆದರೆ ಹೋಗೋದು ಬೇರೆ ಬಿಡ್ತಾರೆ.